ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ನಂಬಿರೋ ಸ್ನೇಹಿತನೇ ನಿಮ್ಮ ಹೃದಯನ ಕೇಳಿದ್ರೆ ನೀವು ಕೊಡ್ತೀರಾ? ನದಿಯ ದಡದಲ್ಲಿರೋ ನೇರಳೆ ಹಣ್ಣಿನ ಮರದಲ್ಲಿ ರಕ್ತಮುಖ ಅನ್ನೋ ಚತುರಕೋತಿ ಇತ್ತು. ಅದು ನದಿಯಲ್ಲಿದ್ದ ಮೊಸಳೆ ಜೊತೆ ಪ್ರೀತಿಯಿಂದ ಸ್ನೇಹ ಬೆಳೆಸಿತ್ತು. ಪ್ರತಿದಿನ ಕೋತಿ ಕೊಡುತ್ತಿದ್ದ ಸಿಹಿ ಹಣ್ಣುಗಳನ್ನು ಮೊಸಳೆ ತನ್ನ ಹೆಂಡತಿಗೂ ತಗೊಂಡು ಹೋಗಿ ಕೊಡ್ತಿತ್ತು. ಆ ಹಣ್ಣು ತಿಂದ ಮೊಸಳೆ ಹೆಂಡತಿ ದಿನ ಇಷ್ಟು ಸಿಹಿ ಹಣ್ಣು ತಿನ್ನೋ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರಬೇಡ ಅಂತ ದುರಾಸೆ ಪಟ್ಟಳು. ಮೊಸಳೆ ಹೆಂಡತಿ ಹಠ ಹಿಡಿದಳು, ನನಗೆ ಆ ಕೋತಿಯ ಹೃದಯ ಬೇಕೇ ಬೇಕು, ಇಲ್ಲದಿದ್ದರೆ ನಾನು ಪ್ರಾಣ ಬಿಡ್ತೀನಿ. ಮಾರನೇ ದಿನ ಮೊಸಳೆ ಕೋತಿಯ ಬಳಿ ಬಂದು, ನನ್ನ ಹೆಂಡತಿ ನಿನಗೆ ಭರ್ಜರಿ ಊಟ ರೆಡಿ ಮಾಡಿದ್ದಾಳೆ, ಇವತ್ತು ನಮ್ಮ ಮನೆಗೆ ಬಾ ಅಂತ ಸುಳ್ಳು ಹೇಳಿತು. ಇದನ್ನು ನಂಬಿದ ಕೋತಿ ಖುಷಿಯಿಂದ ಮೊಸಳೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು. ಅವು ನದಿಯ ಮಧ್ಯಭಾಗಕ್ಕೆ ಬಂದವು. ಆಳವಾದ ನೀರಿನಲ್ಲಿ ಮೊಸಳೆ ಅಸಲಿ ವಿಷಯ ಹೇಳಿತು, ನನ್ನ ಹೆಂಡತಿಗೆ ನಿನ್ನ ಹೃದಯ ತಿನ್ನಬೇಕು ಅಂತ ಆಸೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಕೋತಿ ಗಾಬರಿಯಾಗದೆ ತಕ್ಷಣ ಒಂದು ಉಪಾಯ ಮಾಡಿತು, ಅಯ್ಯೋ ಗೆಳೆಯ, ನನ್ನ ಹೃದಯನ ಮರದ ಕೊಂಬೆಯಲ್ಲೇ ಜೋಪಾನವಾಗಿ ಇಟ್ಟು ಬಂದಿದ್ದೀನಿ. ಮೂರ್ಖ ಮೊಸಳೆ ಇದನ್ನು ನಂಬಿ ತಕ್ಷಣ ಕೋತಿಯ ಹೃದಯ ತರಲು ದಡದ ಕಡೆಗೆ ವಾಪಸ್ ಈಜಿತು. ದಡ ಮುಟ್ಟುತ್ತಿದ್ದಂತೆ ಕೋತಿ ಸರಸರನೆ ಮರ ಹತ್ತಿ ಪ್ರಾಣ ಉಳಿಸಿಕೊಂಡಿತು. ಮೊಸಳೆಗೆ ತನ್ನ ಮೂರ್ಖತನ ಅರ್ಥವಾಯಿತು. ವಿಶ್ವಾಸದ್ರೋಹದ ಆಳವಾದ ಸುಳಿಗೆ ಸಿಲುಕಿದಾಗ ಜಾಣತನವೊಂದೇ ನಮ್ಮನ್ನು ದಡ ಸೇರಿಸಬಲ್ಲ ಕೊನೆಯ ಆಯುಧ. ಆದರೆ ಒಂದು ವೇಳೆ